ಇಂಥವ್ರಿಂದ ಅರ್ಥ ಆಗ್ಬೇಕಂದ್ರೆ ಸ್ವಂತ ತಂದೆ ತಾಯಿನೇ ಈತ ಹಾಸಿಗೆ ಕರೆದಂಥ ವ್ಯಕ್ತಿ. ಗಲಾಟೆ ಮಾಡ್ತಿದ್ದೆ, ಬೈಯೋದು ಹೊಡೆಯೋದು ಎಲ್ಲ ಮಾಡ್ತಿದ್ದೆ. ನೀವೇ ಮಾಡ್ತಿದ್ರಾ? ಕರೆಕ್ಟ್ ಆಗಿರ್ಬೇಕು. ತಂದೆ ತಾಯಿ ಒಳ್ಳೇದ್ ಕೇಳ್ತಾರೆ. 100 ಜನ ಕೆಟ್ಟ ಮಕ್ಳು ಇರ್ಬೋದು, ಆದ್ರೆ ತಂದೆ ತಾಯಿ ಅವತ್ತು ಕೆಟ್ಟೋರು ಇರಲ್ಲ. ಸೊ ಬಂದಾಗ ಅಷ್ಟು ಕೆಟ್ಟವನು, ಇವಾಗ ಇಲ್ಲಿ ಸಾಕಷ್ಟು ಪ್ರಾಣಗಳನ್ನ ಉಳಿಸ್ಬಿಟ್ಟಿದ್ದಾನೆ. ಊಟ ಆಯ್ತಾ? ಎಲ್ಲಿ? ಯಾವೂರು ನಿಮ್ದು? ಟ್ರೈನಲ್ಲಿ ಬಂದ್ರಿ? ಯಾವೂರು ಸರ್ ಇದು? ಸರ್ ಮಾತು ಬರಲ್ಲ ಅವನಿಗೆ, ವಿಳಾಸ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸಿಕ್ಕ್ರಿ ಇವ್ರು ನಿಮಗೆ? ಮೆಟ್ರೋದಲ್ಲಿ ಏನೋ ಮಿಸ್ ಆದ್ರು ಅಂತ ಕೆಂಗೇರಿ ಪೊಲೀಸರು ಕರ್ಕೊಂಬಂದ, ಸಾರಿ ಕುಂಬ್ಳಗೂಡು ಪೊಲೀಸರು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಗೊತ್ತಿಲ್ಲ ಪಾಪ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಮಾತಾಡೋಂಗೆ ಆಗಿದ್ದಾನೆ. ಅಪ್ಪ ಅಂತಾನೆ, ಸಾರ್ ಅಂತಾನೆ. ಬಲ ಅವ್ರ ಹೆಸರೇನು? ಹರ್ಷ. ನನ್ನ ಹೆಸರೇನು? ಸರ್ ಈಗ ಖುಷಿ ಹ್ಯಾಪಿ? ಊಟ ಹಾ ಚೆನ್ನಾಗಿದೆ. ಊಟ ಎಲ್ಲ ಚೆನ್ನಾಗಿದೆ, ಹ್ಯಾಪಿ. ಒಂದು ಹಾಡು ಅಂತ ಹೇಳೋ, ಹೇಳ್ಬಿಡು ಬೇಗ ಹೇಳು. ಆಂಟಿ ಬೇಡ, ನೀನು ಹೇಳ್ಬಿಡು. ಹಾಡು ಹೇಳ್ಬಿಡು. ಹೇಳು, ಅವ್ರ ಮೇಲೆ ಹೇಳು. ಸೂಪರ್. ಇಲ್ಲಿಯವರು ನೀವು ಹೇಳ್ಬಿಡ ನೀನು ಇಷ್ಟು ಏನೇನಂತ. ಸರ್ ನಾನು ರವೀಂದ್ರ ಅಂತ, ನಾನು ಯಶವಂತಪುರದಿಂದ ಬಂದಿದ್ದೀನಿ. ನಾನು ಇಲ್ಲಿ ನಮ್ಮ ಸರ್ ಜೊತೆ ಸ್ಟಾಫಾಗಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ಮನೇಲಿ ಸ್ವಲ್ಪ ಗಲಾಟೆ ಮಾಡ್ತಿದ್ದೆ, ಬೈಯೋದು ಹೊಡೆಯೋದು ಎಲ್ಲ ಮಾಡ್ತಿದ್ದೆ. ನೀವೇ ಮಾಡ್ತಿದ್ರಾ? ಯಾಕೆ? ಅಂದರೆ ಸ್ವಲ್ಪ ಸುಮ್ಮನೆ ಮನೇಲಿ ಅವ್ರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಮ್ಮ ಪೇರೆಂಟ್ಸು ಮನೆಯಲ್ಲಿ ಜಗಳ ಆಡೋದು, ಬೈದಾಡೋದು ಎಲ್ಲ ಮಾಡ್ತಿದ್ರು. ಸ್ವಲ್ಪ ಸುಮ್ಮನಿರಿ ಅಂತಂದರೆ ಅವರು ಅರ್ಥ ಮಾಡ್ಕೊತಿರ್ಲಿಲ್ಲ. ನಾನು ಅದಕ್ಕೆ ಬೇಜಾರಿಗೆ ಕೋಪದಲ್ಲಿ ಬೈಯೋದು ಹೊಡೆಯೋದು ಎಲ್ಲ ಅದಕ್ಕೆ ಕೋಪದಲ್ಲಿ ಕೋಪ ಬಂತು ಅಂತ. ನೀವು ತಂದೆ ತಾಯಿ ಮಾತಾಗ ಅರ್ಥ ಮಾಡ್ಕೋಬೇಕಲ್ವಾ? ಹೌದು ಸರ್. ಈಗ ಅನಿಸ್ತಾ? ಹಾಂ ಸರ್, ಈಗ ಅನ್ನಿಸ್ತೈತೆ. ಅವ್ರ ಬುದ್ಧಿ ಕೇಳದೆ ಇದ್ದಿದ್ದಕ್ಕೆ ಈ ಥರ ಆಗಿದೆ. ಇನ್ಮೇಲೆ ಅದು ಅವ್ರ ಮಾತು ಕೇಳಿಕೊಂಡು ಒಂದು ಯಾವುದಾದ್ರು ಕೆಲ್ಸಕ್ಕೆ ಸೇರಿಕೊಂಡು ದುಡಿಯೋನ್ ಥರ ಆಗಿ. ಅವ್ರು ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾ ಇದ್ರು ನಿಮಗೆ? ಅವರು ನಮ್ಮ ಪೇರೆಂಟ್ಸ್ ಹೇಳೋದು, ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ನೀನು ದುಡ್ಕೊಂಡು ನಮ್ಮನ್ನು ನೋಡ್ಕೊಳ್ಳೋ ಥರ ಆಗು, ನೀನು ಒಂದು ಮದುವೆ ಮಾಡಿಕೊಂಡು ಇದು ಒಂದು ಮಗು ಎತ್ಬಿಟ್ಟು ನಮ್ಮ ಕೈಗೆ ಕೊಡು, ನಾವು ಮುದ್ದಾಡ್ಬಿಟ್ಟು ಪ್ರಾಣ ಬಿಡ್ತೀವಿ, ನನಗೆ ಅದೇ ಆಸೆ ಅಂತ ನಮ್ಮ ಪೇರೆಂಟ್ಸ್ ಹೇಳ್ತಾ ಇದ್ರು. ನೀವೇನು ಹೇಳ್ತಿದ್ರು ಅವ್ರಿಗೆ? ನಾನು ಹೇಳಿದ್ದು ಕೇಳ್ತಾ ಇರಲಿಲ್ಲ. ನಾನು ಮದುವೆನ ಮಾಡ್ಕೊಳ್ಳಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಗಲಾಟೆ ಮಾಡ್ತಿದ್ದೆ, ಹೊಡಿಯೋದು ಬೈಯೋದು ಮಾಡ್ತಿದ್ದೆ. ಅದಕ್ಕೆ ಹೌದು ಸರ್, ತಪ್ಪದು. ಅದಕ್ಕೆ ಈಗ ನಮ್ಮ ಸರ್ ಹತ್ರ ಬಿಟ್ಟಿದ್ದಾರೆ ಇಲ್ಲಿ. ನಾನೀಗ ನಮ್ಮ ಸರ್ ಜೊತೆ ಸ್ಟಾಫ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಈಗ ಗೊತ್ತಾಯ್ತಾ ಅಪ್ಪ ಅಮ್ಮ ಹೊಡಿಬಾರ್ದು ಅಂತ? ಎಲ್ಲ ಈಗ ಅನ್ನಿಸ್ತಾ ಇದೆ ಸರ್. ಅವ್ರದ್ದೇ ಇದು ಪೇರೆಂಟ್ಸ್ಗೆ ಏನಾದರೂ ಹಿಂಸೆ ಕೊಟ್ಟರೆ ನಮಗೆ ಮುಂದೆ ಅವ್ರ ವಯಸ್ಸು ಬಂದಾಗ ನಮ್ಮ ಮಕ್ಕಳೇ ಆಗಲಿ ಬೇರೆಯವರೇ ಆಗಲಿ ನಮಗೂ ಇದೇ ಗತಿ ಬರುತ್ತೆ ಅಂತ ಈಗ ಅನ್ನಿಸ್ತೈತೆ ಸರ್. ಈಗ ನೀವು ಇಲ್ಲಿ ಬಂದು ಸೇರ್ಕೊಂಡ್ರಿ, ಓಕೆ, ಊಟ ಬಟ್ಟೆ ಸಿಗ್ತೈತೆ, ಆಯ್ತು. ನೀವು ಹೊರಗಡೆ ಇದ್ರೆ ನೀವೇನೋ ಹೆಂಗಾಗಿದ್ರೆ ಕೆಲಸ ಮಾಡ್ತಾ ಇದ್ರೆ ಏನೋ ಒಂದು ಕೆಲಸ ಸಿಗೋದು. ಇನ್ ಫ್ಯೂಚರ್ ನೀವು ವಯಸ್ಸಾದ್ಮೇಲೆ ನಿಮ್ಮ ಕತೆ ಏನಾಗ್ತಾ ಇತ್ತು? ಹೌದು ಸರ್, ಅಲ್ವಾ? ಈಗ ಅಪ್ಪ ಅಮ್ಮನ ಯಾರು ನೋಡ್ಕೋತವ್ರೆ? ಯಾರು ಇಲ್ಲ ಸರ್, ಅವರೇ ಇದು ಚೆನ್ನಾಗಿದ್ದಾರೆ ಅಂದ್ರೆ ಇನ್ನೂ ದಿಮ್ಮಾಗಿದ್ದಾರೆ. ಹಾಂ ಸರ್, ಅಂದರೆ ನಮ್ಮ ಫಾದರ್ಗೆ ಇವಾಗ 60 years ಆಗಿದೆ. ಇನ್ನು ನಮ್ಮ ಚಿಕ್ಕಪ್ಪ ಅವ್ರಿಗೆ ಕಾಣಿಸಲ್ಲ. ಅಂದರೆ ನಮ್ಮ ಫಾದರ್ ಅವ್ರ ತಮ್ಮ, ಅವ್ರನ್ನೂ ಇನ್ನೊಂದು ಸ್ವಲ್ಪ ದಿನ ತೆಗೆದುಬಿಡ್ತಾರೆ ಕೆಲಸದಿಂದ. ಅದಕ್ಕೆ ನೋಡಬೇಕು ಈಗ ನಮ್ಮ ಪೇರೆಂಟ್ಸ್ ಏನು ಹೇಳ್ತಾರೋ ಅದಕ್ಕೆ. ಈಗ ಮಕ್ಳುಗಳಿಗೆ, ಈಗಿನ ಕಾಲ ಮಕ್ಳುಗಳು ಕೆಲವರು ಅಪ್ಪ ಅಮ್ಮದ್ರ ಜೊತೆ ಮಾತು ಕೇಳಲ್ಲ, ಅಪ್ಪ ಅಮ್ಮದ್ರು ಏನು ಹೇಳಿದ್ರು ಕೇಳಲ್ಲ ಅಂತವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ನಾನು ಹೇಳೋದು ಅಷ್ಟೇ ಸರ್. ಈಗ ನನಗೇನು ಅನಿಸಿದೆಯೋ ಅವರು ಅಷ್ಟೇ ಸರ್. ಎತ್ತವ್ರಿಗೆ ಅವ್ರು ಹೇಳಿದ ಮಾತು ಕೇಳಿಕೊಂಡು ಕೆಲ್ಸಕ್ಕೆ ಸೇರಿಕೊಂಡು ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ್ರ ಜೊತೆ ಇದ್ದರೆ ಅವ್ರಿಗೂ ಮುಂದೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ಕೊತೀನಿ. ಅಪ್ಪ ಅಮ್ಮರಿಗೆ ಯಾವತ್ತೂ ಬೈಬಾರ್ದು, ಹೊಡಿಬಾರ್ದು. ನೀವು ಕಲ್ತಿರೋ ಪಾಠ. ಹೌದು ಸರ್, ಅಲ್ವಾ? ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕರೆಕ್ಟಾಗಿರ್ಬೇಕು. ತಂದೆ ತಾಯಿ ಒಳ್ಳೇದ್ ಕೇಳ್ತಾರೆ. ಹೌದು. 100 ಜನ ಕೆಟ್ಟ ಮಕ್ಳು ಇರ್ಬೋದು, ಆದ್ರೆ ತಂದೆ ತಾಯಿ ಯಾವತ್ತೂ ಕೆಟ್ಟೋರು ಇರಲ್ಲ. ನಾವೆಷ್ಟೇ ಬೈದ್ರು ಇದು ಮಾಡಿದ್ರು ನಮ್ಮ ತಂದೆ ತಾಯಿಯವರು ನನ್ನ ಮಗನೇ, ನನ್ನ ಮಗಳೇ ಅಂತಾನೆ ಹೇಳ್ಕೊತಾರೆ. ನೋಡಿ, ನೀವು ಅಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದೀರಾ, ಆದ್ರೂ ತಂದೆ ತಾಯಿ ನಿಮ್ಮನ್ನ ಎಷ್ಟು ಇದು ಮಾಡ್ತಾರೆ ಅಲ್ವಾ? ಇವಾಗ ಮನವರಿಕೆ ಆಗಿದೆಯಲ್ವಾ? ಹೌದು ಸರ್. ಸೊ ಇವಾಗ ಗ್ರೇಟ್ ನೀವು ಆಕ್ಚುಲಿ. ಸರ್, ಇವಾಗ ಇವರು ಹೆಂಗೆ ಇದು ಮಾಡಿದ್ರು, ಈಗ ಹೆಂಗ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಒಂದು ಪಾಠ ಇವರು ಸಮಾಜಕ್ಕೆ. ಸರ್, ಸಮಾಜಕ್ಕೆ ಪಾಠ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥವ್ರು ಒಂದು 4 ಜನ ಇರಬೇಕು ಭೂಮಿ ಮೇಲೆ. ಯಾಕೆಂದರೆ ಇನ್ನೊಂದಷ್ಟು ಜನಕ್ಕೆ ಮಾದರಿ ಆಗ್ತಾರೆ ಇವರು.
ಯಾವ ಕಾರಣಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇಂಥವ್ರು ಇಲ್ಲ ಅಂತ ಅಂದಮೇಲೆ ಸಮಾಜಕ್ಕೆ ಏನೂ ಅರ್ಥ ಆಗಲ್ಲ. ಇಂಥವ್ರಿಂದ ಅರ್ಥ ಆಗ್ಬೇಕಂದ್ರೆ ಸ್ವಂತ ತಂದೆ ತಾಯಿನೇ ಈತ ಹಾಸಿಗೆ ಕರೆದಂಥ ವ್ಯಕ್ತಿ. ಸೊ ರಿಯಾಬ್ಗೆಲ್ಲ ಹಾಕಿದ್ರು ಇಲ್ಲ ಹೇಳಲಿಲ್ಲ, ನಾನೇ ಹೇಳ್ಕೊಟ್ಟಿದ್ದೀನಿ, ಹೇಳ್ಬೇಡಪ್ಪ ಇದೊಂದು ಮರ್ಯಾದೆ ಪ್ರಶ್ನೆ ಅಂತೇಳಿ ಹೇಳಿ ನಾನೇ ಹೇಳ್ಕೊಟ್ಟಿದ್ದೀನಿ. ಸೊ ಬಂದಾಗ ಅಷ್ಟು ಕೆಟ್ಟವನು, ಇವಾಗ ಇಲ್ಲಿ ಸಾಕಷ್ಟು ಪ್ರಾಣಗಳನ್ನ ಉಳಿಸ್ಬಿಟ್ಟಿದ್ದಾನೆ. ಸೊ ಇವತ್ತೇನೇ ಹಾಸ್ಪಿಟ್ಲಿಗಿರಲಿ, ಮೆಡಿಷನ್ ಇರಲಿ, ಮತ್ತು ಪ್ರತಿಯೊಂದು ಈತನೇ ನೋಡ್ಕೊಳ್ತಾ ಇರೋದು. ಸಾಕಷ್ಟು ಜನ ಪ್ರಾಣನ ಉಳಿಸಿದ್ದಾನೆ. ಹಾಗಾಗಿ ಇವನ ಬಗ್ಗೆ ನನಗೂ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಮುಂದೆ ಹೀಗೆ ಇರಲ್ಲ, ಈ ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯಾಗಿ ಇರ್ತಾನೆ ಅನ್ನೋ ಒಂದು ಒಬ್ಬ ಕೆಟ್ಟ ಮನುಷ್ಯ ಒಳ್ಳೆಯವನಾಗ್ತಾನೆ. ಇವರೊಬ್ರು ಎಕ್ಸಾಂಪಲ್. ಇವನು ನೋಡಿ, ಇಲ್ಲಿ ಇನ್ನೊಬ್ಬ ಇದ್ದಾನೆ ಹರ್ಷ. ಸರ್ ಆತ ಒಂದು ಗಂಡು ಒಂದು ಹೆಣ್ಣು 2 ಮಕ್ಕಳಿದ್ದಾರೆ. ಒಳ್ಳೆ ಫ್ಯಾಮಿಲಿಯಿಂದ ಬಂದಂಥ ಹುಡುಗ, ಮಾತಾಡ್ತಾನೆ. ಈಗ ನೀವು ಎಲ್ಲಿಂದ ಬಂದ್ರಿ? ನಾಯಂಡಹಳ್ಳಿಯಿಂದ ಸರ್. ಏನು ಮಾಡ್ತಾ ಇದ್ರಿ ಮನೇಲಿ? ಫಸ್ಟು ನಾವು ಆಟೋ ಓಡಿಸ್ತಾ ಇದ್ದೆ. ಕುಡ್ತಾ ಜಾಸ್ತಿ ಮಾಡ್ಕೊಂಡು ಮನೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊರಗಡೆ ಬಂದು ರಸ್ತೆ ಬಂದಲ್ಲಿ ಬಿದ್ದೋಗಿದ್ದೆ. 1-2 ದಿನ ಟೈಮ್ ಕೊಡಿರಿ ಡಾಕ್ಟ್ರು ಅಷ್ಟೇ. ಆಮೇಲೆ ನಮ್ಮ ಸರು ಮತ್ತು ನಮ್ಮ ಮೇಡಮ್ ಕರ್ಕೊಂಡ್ಬಂದು ಕಾಪಾಡ್ಕೊಂಡಿದ್ದಾರೆ. 2 ದಿನ ಬದುಕ್ತೀರಾ ಅಂತ ಅಷ್ಟೇ ಹೇಳಿದ್ದು. ನಾವು 3 ಜನ ನಾಗೆ ಹೇಳಿದ್ದು, ಅದರಲ್ಲಿ ಒಬ್ಬ ತೀರ್ಕೊಂಡು 2 ಬದುಕಿದ್ರು. ಒಬ್ಬರನ್ನ ಕಳಿಸ್ಕೊಟ್ಟಿದ್ದೀವಿ. ಈತ ಹೋಗಲ್ಲ ಅಂತ ಇಲ್ಲೇ ಇದ್ದಾನೆ. ಈತನ್ನು ಮೊನ್ನೆ ಕಳಿಸಿದ್ದೆ. ಮಕ್ಕಳು ಮನೇಲಿದ್ದಾರೆ. ಎಷ್ಟು ಏಜ್ ಇವಾಗ ಅವ್ರಿಗೆ? 14 ಮಗಳಿಗೆ 10 ವರ್ಷ. ಅವ್ರು ಯಾರು ಕರೀಲಿಲ್ಲ ನಿಮ್ಮನ್ನ? ಈಗ ಹೋದ ವಾರ ಹೋಗಿದ್ರು ಸರ್. ಹೋದ ವಾರ ಹೋಗಿದ್ದು ಬಂದಿದ್ದಾರೆ, ಕೇಳಿ ಅದ್ರ ಅನುಭವ ಅವರೇ. ಏನಂದ್ರು ಹೋದ್ಮೇಲೆ? ಏನಿಲ್ಲ ಸರ್, ಬರ್ತೀನಿ, ಕರ್ಕೊಂಡು ಹೋಗ್ತೀವಿ ಅಂತಿದ್ದಾರೆ. ಬರಲಿ ಅಂತ ಸುಮ್ಮನೆ ಅವರೇ ಬರ್ಲಿ, ಕರ್ಕೊಂಡು ಹೋಗ್ಲಿ ಅಂತ. ಬಟ್ ನೀವು ಕುಡಿದು ನೀವು ಸರಿಯಾಗಿ ನೋಡ್ಕೋತಿರಲಿಲ್ವಾ ಹೆಂಡತಿ ಮಕ್ಕಳನ್ನ? ನಾವು ಕರೆಕ್ಟಾಗಿ ನೋಡ್ಕೊತಾ ಇದ್ದೋ. ಬಟ್ ನಾವೇನು ತಪ್ಪು ಮಾಡೋದು ಅಂತ ನಮ್ಗೆ ಗೊತ್ತು. ನಾವೇನೇ ಒಂದು ಹೇಳಿದ್ರು ಕುಡಿದ ಜ್ಞಾನದಲ್ಲಿ ಅದು ಒಂದು ಹೋಗಿ ಮತ್ತೊಂದು ತಿರುಗುತ್ತೆ. ಅದು ನಾವೇ ಒಂಥರ ಹೇಳಿದ್ರೆ ಅವ್ರೊಂಥರ ತಿಳ್ಕೊಂಡು ನಾವು ಸಾಲದಕ್ಕೆ ಅತ್ತೆ ಮೇಲೆ ಬೇರೆ ಇದ್ದೆ. ಅದರಿಂದ ಸ್ವಲ್ಪ ಜಗಳ ಜಾಸ್ತಿ. ಬಟ್ ಆದ್ರೂ ನೀವು ಕುಡಿದಿದ್ದು ತಪ್ಪಲ್ವಾ? ಅಲ್ವಾ? ಅಂದ್ರೆ ಹೆಂಡತಿ ಮಕ್ಕಳು ಚೆನ್ನಾಗಿ ಸಾಕೋಬೇಕು. ನಿಮ್ಮ ತಂದೆ ತಾಯಿ? ಇಬ್ರು ಇಲ್ಲ ಸರ್. ಇಬ್ರು ಇಲ್ಲ. ಇವ್ರ ತಾಯಿ ಈಗ ಇಲ್ಲಿಗೆ ಬಂದ್ಮೇಲೆ ತೀರ್ಕೊಂಡ್ರು. ಅವ್ರ ತಾಯಿ ಹೋಗಿ ಅವ್ರ ಇದೆಲ್ಲ ಮಾಡಿ ಬಂದಿದ್ದಾನೆ ಕಾರ್ಯ ಎಲ್ಲ. ಸರ್ ನಮ್ಮ ಸ್ವಂತ ಮಂಡ್ಯ. ಮಂಡ್ಯ ಅಲ್ಲಿ ಯಾವರು? ಮಂಡ್ಯದ ಹತ್ತನೇ ಸರ್, ಸಿಟಿಲೇ, ಗಾಂಧಿನಗರ ಸಿಟಿ. ಓಕೆ ಓಕೆ. ಅಲ್ಲಿ ಮನೆ ಏನಾರು ಇದೆ ನಿಮ್ಮದು? ಸರ್ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇದ್ದಾರೆ ಮನೆಯಲ್ಲಿ. ನಿಮ್ಮದು ಆಸ್ತಿ ಏನಾರು ಇದೆಯಾ? ಸರ್ ನಮ್ಮದು ಇಲ್ಲಿ ಮತ್ತೆ ಶೆಟ್ಟಳ್ಳಿ ಹತ್ರ ಇದೆ ಆಸ್ತಿ. ಅದ್ಯಾರು ನೋಡ್ಕೊಳ್ತಾರೆ? ಅದು ನಮ್ಮ ಚಿಕ್ಕಜ್ಜಿ ಮಕ್ಕಳು ನೋಡ್ಕೊತ ಇದ್ದಾರೆ. ಸರಿ, ಓಕೆ. ಇವಾಗ ಒಂದು ನಿಮ್ಗೊಂದು ಪಾಠ ಆಗಿದೆ. ಹೌದು ಸರ್. ಒಂದು ದಾವಣಗೆರೆ ಸರ್. ದಾವಣಗೆರೆಯಿಂದ ಇಲ್ಲಿ ಮಗಳ ಮನೆಗೆ ಬಂದಿದ್ದೆ, ಓಕೆ, ಡಿಲವರಿಗಂತ. ಇಲ್ಲಿ ಬದುಕುಮಾರ್ ಮನೆಗೆ ಒಂದು 15-14 ವರ್ಷ ಕೆಲಸ ಮಾಡ್ತಾ ಇದ್ದೆ. ಏನೋ ಜಗಳ ಮಾಡ್ಕೊಂಡು ಬಂದ ದಾರಿ ತಪ್ಪಿ ಇದು ಮಾಡ್ಕೊಂಡು ಬಂದಿದ್ದೆ. ಸ್ಯಾನಿಟೈಸರ್ ಎಲ್ಲರಪ್ಪ ಬಟ್ಟ ಸ್ಯಾನಿಟೈಸರ್ ಕೊಡ್ಲ. ನೋಡ್ಕೋತಾರಲ್ಲ ನಿಮ್ಮನ್ನ? ಮಕ್ಕಳಿದ್ದಾರೆ ಸರ್. ಇಲ್ಲಿ ಒಂದು ಮಗಳೈತೆ, ಒಂದು ಹೆಣ್ಣು ಒಂದು ಗಂಡು. ಅಲ್ಲಿ ಊರಾಗಿದ್ದಾರೆ ದಾವಣಗೆರೆಗೆ. ಅಲ್ಲಿಂದ ಬಂದಿದ್ದೆ. ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಸರ್. ಇಲ್ಲಿ ಮಗಳಿಗೆ ಗೊತ್ತು. ಅವಳು ಕೂಟ ಜಗಳ ಮಾಡ್ಕೊಂಡ್ ಬಂದಿದ್ನಲ್ಲ, ಅದಕ್ಕೆ ಬಂದಿಲ್ಲ ಸರ್. ಹಳೆಯ ಮಗಳು ಕೂಟ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದ್ರಿ? ಹ್ಞೂ ಸರ್. ಓಕೆ. ಮತ್ತೆ ನೋಡಕ್ ಬಂದಿದ್ರು ಅವರು? ಮತ್ತೆ ನೋಡಕ್ಕೂ ಬಂದಿಲ್ಲ, ನಾನು ಹೋಗು ಇಲ್ಲ, ತಿಳಿಸೂ ಇಲ್ಲ ಸರ್.